ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಮಾ ಡೈರಿ. ಸೊ ನಾವಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕಿಚನಿಂದ. ನಮ್ಮಮ್ಮ ಮಟನ್ ಸಾರು ತಲೆ ಮಾಂಸ ಸಾರು ಮಾಡ್ತಾಯಿದ್ರು. ಅದಕ್ಕೆ ಅದ್ರದ್ದು ರೆಸಿಪಿ ತೋರಿಸೋಣ ಅಂದ್ಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ರೆಸಿಪಿನ. ತಲೆ ಮಾಂಸ ಬೇಯಿಸ್ಕೊತಾ ಇದ್ದೀನಿ. ಅದು ಬಲ್ತಿರುತ್ತಲ್ವಾ, ಒಂದು 4-5 ವಿಸಿಲ್ ಹಾಕ್ಕೊಂಡು ಆಮೇಲೆ ಸಾಂಬಾರು ಮಾಡೋಣ. ಇಲ್ಲಿ ಏನು ಹಾಕಿದ್ಯಾ? ಇಲ್ಲಿ ಮಸಾಲೆಗೆ ಮಸಾಲೆ ಈರುಳ್ಳಿ, ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಕಲ್ಲುವ, ಮತ್ತು ಚಕ್ಕೆ, ತಾರುವ, ಆಮೇಲೆ ಲವಂಗ ಆದಮೇಲೆ ಇದು ಮೆಣಸು ಅಂತ ಹುರುಗಡ್ಲೆ ಆಮೇಲೆ ಗಸಗಸೆ ಹಸಿಮೆಣಸಿನ್ಕಾಯಿ ಎಲ್ಲ ಒಣಗ್ಸಿಕ್ತೀನಿ. ನಮ್ಮಮ್ಮಂಗೆ ಏನಂದ್ರೆ ಹಸಿಮೆಣಸಿನ್ಕಾಯಿ ತಿನ್ಬಾರ್ದು ಅಂದ್ಬಿಟ್ಟು ಯಾವ ಅಡುಗೆಗೂ ಹಾಕಲ್ಲ. ನಮ್ಮಪ್ಪ ತಂದು ಕೊಡ್ತಾರೆ, ಯಾವ ಅಡುಗೆಗೂ ಹಾಕಲ್ಲ ನಮ್ಮಮ್ಮ. ಅದಕ್ಕೆ ಅದೆಲ್ಲ ಹಂಗಾಗಿದೆ. ಹಿಂಗೆ ಹಣ್ಣು ಥರ ಹಣ್ಣಾಗಿದೆ. ಹಣ್ಣು ಮೆಣಸಿನ್ಕಾಯಿ ಹಾಕೋಣ, ಚೆನ್ನಾಗಿರುತ್ತೆ. ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಮಟನ್ಗೆಲ್ಲ ಮೆಣಸಿನ್ಕಾಯಿ ಹಾಕಲ್ಲ, ಬರೀ ಚಿಕನ್ಗೆ ಹಾಕ್ತಿರೋ ತಾನೆ. ಸಾಫ್ಟ್ಗೆ ಚಿಕನ್ಗೆ ಹಾಕ್ತೀನಿ. ತಲೆ ಮಾಂಸಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ರಾತ್ರಿ ಎಲ್ಲ ಮಳೆ, ಬೆಳಗ್ಗೆ ಎಲ್ಲ ಬಿಸಿಲು. ಹೆಂಗೆ ಆಗ್ಬಿಟ್ಟಿದೆ ಬೆಂಗಳೂರು ಅಂದರೆ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ಯಾವಾಗ ಹೆಂಗಿರುತ್ತೆ ಬೆಂಗಳೂರು ಅನ್ನೋದು. ಮಾಡೋಣ. ಇವಾಗ ಬೆಂಗಳೂರು ಪರವಾಗಿದ್ದೀನಮ್ಮ, ಈ ವರ್ಷ ಹಿಂಗಾಯ್ತು. 10 years ಬ್ಯಾಕ್ ಇತ್ತು ಈ ಥರ ಬಿಸಿಲು. ಅದಕ್ಕೆ ಎಲ್ಲೆಲ್ಲಿರೋರೆಲ್ಲ ಬಂದು ಇಲ್ಲಿ ಸೇರ್ತಾರೆ. ನಮ್ಮ ಬೆಂಗಳೂರು ತಾಯಿ ಮೊದಲಿದ್ದಂಗೆ ಎಲ್ಲರಿಗೂ ಜಾಗ ಕೊಡುತ್ತೆ ಇಲ್ಲಿ. ಯಾಕೆ ಹೇಳೋ ಆ ಥರ ಇದೆ ನಮ್ಮ ಬೆಂಗಳೂರು. ಬಿಸಿಲು, ಮಳೆ, ಗಾಳಿ ಮತ್ತು ಚಳಿ ಎಲ್ಲ ಮೀಡಿಯಮ್ಮಾಗಿರುತ್ತೆ. ಬೇರೆ ದೇಶದಲ್ಲೆಲ್ಲ ಎಲ್ಲ ಜಾಸ್ತಿ ಚಳಿ ಆದರೂ ಜಾಸ್ತಿ, ಮತ್ತು ಬಿಸಿಲಾದರೂ ಜಾಸ್ತಿ ಇರೋಕ್ಕಾಗಲ್ಲ. ಬೆಂಗಳೂರಲ್ಲಿ ಇರ್ಬೋದು. ಸಾಕ್ಬಿಟ್ಟು ಜಾಸ್ತಿ ಖಾರ ಹೋಗುತ್ತೆ. ಮೆಣಸು ಮಾಡಿಬಿಟ್ಟು ಚಿಕ್ಕವನು ಕುಡಿಸು, ಆಮೇಲೆ ದೊಡ್ಡವನು ಕುಡಿಸು ಅಂತ ನೋಡ್ತೀನಿ. ನಾನು ಇವಾಗ ಏನೋ ಕಿಚಡಿ ತಿಂದರೆ ತಿನ್ನಿಸ್ಬಿಡ್ತೀನಿ. ಯಾವಾಗೂ ಟಿವಿ ನೋಡೋದು ಕೆಲಸ ಒಂದು. ನೋಡ್ಬೇಡ. ಹೋಗಿನ ಏನಿದೆ ಹಗ್ಗಿ ಹೋಗಿನ. ನಿಂಗೆ ಹೆಂಗ್ ಗೊತ್ತ ಹೆಸ್ರು ಅದ್ರದ್ದು? ಹೆಂಗ್ ಗೊತ್ತು? ಸ್ವಲ್ಪ ಹಾಕ್ಕೊಳ್ಳೋಣ, ಬೇಜಾರು ನುಣ್ಣಗಾಗಲ್ಲ. ಸ್ವಲ್ಪ ರುಬ್ಲ ನುಣ್ಣಗಾಗುತ್ತೆ. ರುಬ್ದಟ್ಟಿಗೆ ಹಪ್ಪಾಗುತ್ತೆ. ಹೊಸ ಮಿಕ್ಸಿ ಅದನ್ನು ಕೊಟ್ಟು ಇದನ್ನು ತಗೊಂಡು ಇದು ಅಂದರೆ ಚೆನ್ನಾಗೇ ಇಲ್ಲ ಮಿಕ್ಸಿ. ಆಸ್ ಆಲ್ವೇಸ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾರು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ನಾಟಿ ಕೊತ್ತಂಬರಿ ಸೊಪ್ಪೇ ಹಾಕ್ಬೇಕು. ರುಬ್ಬಿದ್ರೆ ಹಿಂಗೆ ಆಗುತ್ತೆ. ಫುಲ್ ಅದು ಕೊತ್ತಂಬರಿ ಸೊಪ್ಪನ್ನ ಫುಲ್ ನುಣ್ಣಗೆ ರುಬ್ಕೋಬಾರ್ದು. ಈ ಥರ ತರಕಾರಿಯಾಗಿ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಜುಗಾಡು ಮಾಡ್ತಾವ್ರೆ. ಕುಕ್ಕರ್ ಓಪನ್ ಆಗ್ತಿಲ್ಲ, ಅದಕ್ಕೆ ಅದ್ರ ಮೇಲೆ ನೀರು ಬಿಡ್ತಾವ್ರೆ ಓಪನ್ ಆಗಲಿ ಅಂತ. ಆದರೂ ಓಪನ್ ಆಗ್ತಿಲ್ಲ ಅದು. ರಬ್ಬರ್ ಬೇರೆ ತಂದು ಹಾಕ್ಬೇಕು. ರಬ್ಬರ್ ಹಾಕ್ತಾಯಿಲ್ಲ ನೋಡಿ. ಏನು ಇಷ್ಟೊಂದು ಗಟ್ಟಿ, ಇವತ್ತು ಓಪನ್ ಆದಂಗೆ ತಲೆ ಮಾಂಸ ಸಾರು ತಿನ್ನಂಗೆ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು, ಬಿಸಿ ಇದೆಲ್ಲ. ಸದ್ಯ ಅದ್ರ ಸೂಪು ಬಂದಾಯ್ತು.
ಚೆನ್ನಾಗಿ ಬಂದಿತ್ತು. ಗ್ಯಾಸ್ ಮೇಲೆ ಸ್ವಲ್ಪ ಫ್ರೈ ಮಾಡೋಕ್ಕೆ ಇಟ್ಕೊತೀನಿ. ಇಷ್ಟಿರಲಿ. ಬ್ರೈನ್ ಹಾಂ, ಒಂದು ಬ್ರೈನು 100 ರೂಪಾಯಿ. ಯಾರಿಗಾದ್ರೂ ಬೇಕಾ? ಒಂದು ಬ್ರೈನಿಗೆ 100 ರೂಪಾಯಿ. ಈ ತಲೆ ಮಾಂಸನ ಹುಡ್ಕಕ್ಕೆ ಸುತ್ತಿದ್ವಿ ಒಂದು 10 ಕಿಲೋಮೀಟ್ರ್. ಹಾಂ, ಕೊನೆಗೆ ಮೇಕೆ ತಲೆ ಸಿಕ್ಕಿಲ್ಲ, ಕುರಿ ತಲೆನೇ ಸಿಕ್ಕಿದೆ. ಏನು ಮಾಡೋದು? ತುಂಬ ಕಾಸ್ಟ್ಲಿ ಕೂಡ ತಲೆ ಮಾಂಸ. ಒಂದು ಬ್ರೈನಿಗೆ 100 ರೂಪಾಯಿ. ತಲೆ ಇಸ್ಕೋತೀವಿ, ಅದಕ್ಕೆ ಬ್ರೈನ್ ಫ್ರೀಯಾಗಿ ಕೊಡ್ಬೇಕು ತಾನೆ. ಬ್ರೈನ್ ಎತ್ತಿ ಅವ್ರು ಇಟ್ಕೊಬಿಡ್ತಾರೆ, ಆಮೇಲೆ ಅದನ್ನ ರೇಟ್ ಫಸ್ಟೆಲ್ಲ ಹಂಗೆ ಇದ್ದಿದ್ದಮ್ಮ, ಇವಾಗ ಹಂಗೆ ಇರಲ್ಲ. ಫಸ್ಟೆಲ್ಲ ತಲೆ ತೊಗೊಂಡ್ರೆ ಬ್ರೈನ್ ನಮಗೆ ಒಂದು ಹೋಲ್ ತಲೆ ತಗೊಂಡಿದೀವಿ ಅಂದ್ರೆ ಬ್ರೈನ್ ಕೊಡ್ಲೇಬೇಕು. ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಬ್ರೈನ್ ಎತ್ತಿಟ್ಕೊಬಿಡ್ತಾರೆ, ಸಪ್ರೇಟಾಗಿ ತಗೊಂತಾರೆ. ಫಸ್ಟ್ ಹಂಗಿದ್ದಿಲ್ಲ, ತಲೆಲೇ ಇರೋದು ಬ್ರೈನು ನಮ್ಗೇನೆ. ಅದಕ್ಕೂ ಸೇರಿಸಿ ಬೇಯಿಸ್ಕೊಂಡಿರೋ ಮಾಂಸನ ಮತ್ತೆ ಮಸಾಲೆನ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತೆ ವಿಷಲ್ ಹಾಕ್ಬೇಕು. ಇದಕ್ಕೆ ಇಲ್ಲ ಹಂಗೆ ಬೇಯಿಸ್ಕೊಂಡು ಇಲ್ಲ ಉದುರೋಗುತ್ತೆ. ಇಲ್ಲಂದ್ರೆ ಇವನೊಬ್ಬ ಎಲ್ಲಿದ್ರು ಬರ್ತಾನೆ. ಇವನು ಬರೋದು ಕೈ ಹಿಡ್ಕೊಂಡು ನಮ್ಕದು. ಯಾಕೆ ಹಂಗ್ ಮಾಡೋದ್ ನೀನು? ಹಂಗೆ ಉಂಗ ಕುಡ್ದಂಗಂತೆ ಅವ್ನು ಹೇಳ್ತಾನಲ್ಲ, ಉಂಗ ಅದು ಅಂತಾನೆ. ಹೌದಾ? ಇದು ಬಿಡಿಸೋದು ಹೆಂಗೆ ಅಂತ ನನಗೆ ಯಾವಾಗಮ್ಮ ಬಿಡಿಸೋದು ತೆಗಿ. ನಾನು ಏನೇನೋ ಹೇಳಾಯ್ತು, ಬಿಡ್ತಾ ಇಲ್ಲ. ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ. ಅಲ್ಲಿ ಸ್ಕೂಲ್ ಹತ್ರ ಕರ್ಕೊಂಡೋಗಿ ಬಿಡ್ತಿದ್ದಲ್ಲಮ್ಮ, ಸ್ಕೂಲ್ ಒಳಗಡೆ ಹೋಗ್ಬೇಕಾದ್ರೂ ಚೀ ಚೀ ಚೀ. ಫಸ್ಟ್ ಆಮೇಲೆ ಏನದ್ರ ಹೆಸರು? ಏನಕ್ಕಿದ್ಯಾ ಇದ್ರ ಹೆಸರಿನ? ಏನ? ಏಯ್, ಏನ್ ಸಮ ಇದು ನಿಮ್ಗೆ ಹೇಳ್ತಿರ್ತೀಯಲ್ಲ? ಮ್ಯಾವ್ ಮ್ಯಾವ್. ಇವಾಗ ಬ್ರೈನ್ಗೆ ಮಸಾಲೆ ಹಾಕ್ಕೊಂಡು, ಇದೇನು ಮಸಾಲೆ ಅಂದರೆ ನಾವು ಸಾರಿಗೆ ಹಾಕಿದ್ವಲ್ಲ ಮಸಾಲೆ, ಅದೇ ಮಸಾಲೆನ ಎತ್ತಿ ಈ ಥರ ಬ್ರೈನ್ಗೆ ಹಾಕಿಟ್ಕೊಂಡು ಅದನ್ನು ಒಂಚೂರು ಎಣ್ಣೆ ಈ ಥರ ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಫ್ರೈ ಮಾಡ್ಕೊಳ್ಳೋದು. ತವಾ ಫ್ರೈ ತೋರಿಸು, ಅದನ್ನು ಬರೀದೇ ಬ್ರೈನ್ ತೋರಿಸ್ಬೇಕು. ಬೇಗ ಬೆಂದೋಗುತ್ತೆ ಬ್ರೈನು. ಕಮ್ಮಿ ಉರಿಯಲ್ಲೇ ಮಾಡಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು, ಬಿಕಾಸ್ ಒಳಗಡೆನೇ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಇಲ್ಲಾಂದ್ರೆ ಮೇಲ್ ಮಾತ್ರ ಬೆಂದಿರುತ್ತೆ ಅಷ್ಟೇ. ಏನು ಕೊಡ್ತೀನಿ ಅಂತ ಕೊಟ್ಬಿಡ್ತೀನಿ. ಕಣ್ಣು ಮುಚ್ಕೊ. ಇರು. ಸಾಕಾ? ತಾತ ಅವ್ರ ಹೊಲದ್ದು ತಾನೇ ಖಾಲಿ ಆಯ್ತು. ಇಷ್ಟೇ ಹಸಿಟ್ಟು ಇರೋದು ಖಾಲಿ. ಆ್ಯಕ್ಚುಲಿ ನಮ್ಮ ತಾತ ರಾಗಿ ಬೆಳಿತಾರೆ, ಅದರದ್ದು ಹಸಿಟ್ಟು ರಾಗಿ ತಗೊಬಂದು ಬೀಸಿದ್ವಿ. ಈ ವರ್ಷ ಅಪ್ಪ ಬೇಡ ಪಾಪ ಅವ್ರಿಗೆ ಯಾಕಂದ್ರೆ ಇಷ್ಟು ವರ್ಷ ತಂದಿದೆಯಲ್ಲ ಅವ್ರೆ, ನೆಕ್ಸ್ಟು ಅಂಗಡಿ ತಗೋಬೇಕು. ಅಂದರೆ ಇದು ನಮ್ಮ ಮನೇಲಿ ಲಾಸ್ಟ್. ಅಪ್ಪ ಚಾಕ್ಲೇಟ್ ಎಷ್ಟು ತಿನ್ನೋದಮ್ಮ? ಸಾಕ ಒಂದು? ಈ ಬಿಸಿಲಲ್ಲಿ ಅಡುಗೆ ಮಾಡ್ತಾರಲ್ಲ, ಅಡುಗೆ ಮಾಡೋಕ್ಕಾಗಲ್ಲ ಈ ಬಿಸಿಲಲ್ಲಿ. ಯಾರ್ಯಾರು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ನನ್ನ ಮಗಳು ನಂಗೆ ಥ್ಯಾಂಕ್ಸ್ ಹೇಳ್ತಾಳ ಕೇಳಿ. ನಾನು ಮಾಡ್ತೀನಲ್ಲಮ್ಮ. ಮಾಡ್ತೀಯಾ? ಭಾನುವಾರ ಅಮ್ಮ ಇದ್ರೆ ಏನು ಕೆಲಸನೂ ಇಷ್ಟ ಆಗಲ್ಲ ಮಾಡೋಕ್ಕೆ. ಅದು ಯೂನಿವರ್ಸಲ್ ಟ್ರೂತ್. ಅಮ್ಮ ಇದ್ರೆ ಯಾರು ಮಾಡೋದ ಕೆಲಸ ಏನು, ಅಮ್ಮ ಇಲ್ದಿದ್ದಾಗ ಕೆಲಸ ಮಾಡ್ತಾರೆ ಎಲ್ಲರೂ.
ಬಿಸಿ ಏನು ಬೇಕು ಅಂದೆ? ಬ್ರೈನ್ ಬೇಕಾ? ನಮ್ಮಮ್ಮ ಮಾಡೋ ಅಡುಗೆನೆಲ್ಲ ರಿವ್ಯೂ ಮಾಡೋದು ನಮ್ಮಪ್ಪ. ಹೇಳಪ್ಪ ಹೆಂಗೈತೆ? ತಿಂದೇ ಇಲ್ಲ, ಅದು ಹೆಂಗೆ ಹೇಳ್ತೀವಿ ಚೆನ್ನಾಗೈತೆ ಅಂತ? ಹೆಂಗೈತೆ? ಹಾಂ, ಚೆನ್ನಾಗೈತೆ. ಹೆಂಗೈತಪ್ಪ? ವಿಡಿಯೋ ಮಾಡ್ತಿದ್ದೀರಂತ ಎಲ್ಲ ಹೇಳಂಗಿಲ್ಲ, ನಿಜ ಹೇಳ್ಬೇಕು. ನಿಜ ಹೇಳಿದ್ರೆ ಕೇಳ್ತೀರಾ? ಹ್ಞೂ ಹೇಳು. ಅವನಿಗಂತೆ ತಿನ್ಸಪ್ಪ. ಮುದ್ದೆ ತಿಂತಾನೆ ಮನ್ವಿತು. ಹೆಂಗಪ್ಪ ನುಂಗೋದು ತೋರಿಸು, ಹೆಂಗೆ ಮುದ್ದೆ ನುಂಗೋದು? ಡೈನೋಸರ್ ಅಗ್ಗಿಬಾರ್ದು, ಅಗ್ದ ನುಂಗ್ದ. ಚೆನ್ನಾಗೈತಾ? ಹಾಂ. ಬ್ರೈನು ಇಲ್ಲಿ, ಬ್ರೈನ್. ನೀರನ್ನು ಕೊಡ್ಬೋದು ಇದು ಹೋಯ್ತು ಅಂತ. ಮಸ್ತ್ ಹೆಂಗೆ ಸಿಗೋಗ್ಯದ ತಿನ್ನಲ್ವ ನೀನು? ಹೆಂಗೈತೆ ಬ್ರೈನು? ಬಾರ ಇಲ್ಲಿ. ಬಿಸಿನಾ? ಬಿಸಿನಾ ಚೆನ್ನಾಗಿಲ್ವಾ? ಆಯ್ತು, ಚೆನ್ನಾಗಿರೋದು ಕೊಡ್ತೀನಿ ಬಾ. ಈ ಬೆಡ್ಶೀಟ್ನ ಒದ್ಕೋಬೇಕು. ತಟ್ಟೆ ಎತ್ಕೊಬರೋದೇ ಮಾಡ್ತೀವಿ. ಚಿನಿ ಹಾಲು ಮಾಡ್ತೇವೆ. ಹೆಂಗಾಯ್ತಾ ಅಲ್ಲಿ? ಚೆನ್ನಾಯ್ತಪ್ಪ. ಅದೇನು ಅತ್ತೆಗೆ ಹೇಳ್ಬಿಡು. ಅವನಿಗೆ ಇಷ್ಟ ಆಗಿಲ್ವಾ? ಅವ್ರ ತಾತನ ಕೇಳೋಣ. ಬರಲ್ಲ ಅಪ್ಪ. ಚೆನ್ನಾಗೈತೆ ರೀ. ಬ್ರೈನ್ ಫ್ರೈ ಚೆನ್ನಾಗಿದೆಯಾ? ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬೇಕು, ಇನ್ನೂ ಮಸಾಲೆ ಹಾಕ್ಬೇಕು. ಸಾಕು ರೀ. ಎಷ್ಟು ಎಣ್ಣೆ? ನಾನು ಹೇಳಿದೆ ಸಾಕಮ್ಮ. ಬರಲಿ. ಎಣ್ಣೆ ಜಾಸ್ತಿ ತಿಂತಾ ಇದೀವಿ ನಡುವೆ. ತಿನ್ನಮ್ಮ ನೀನು. ಚೆನ್ನಾಗೈತೆ.